ರಾಜ ರುಕ್ಮಾಯಿ ರಾಜ. ಹಲೋ, ನಮಸ್ಕಾರ, ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಂದಿದ್ದೀನಿ. ಅದು ಏನಪ್ಪ ಅಂದರೆ, ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ಪೆರಿಫೆರಲ್ 2 ರಿಂಗ್ ರೋಡ್ ಬಗ್ಗೆ ಹೇಳಿದ್ದೆ. ಅದ್ರ ಜೊತೆಗೆ ನಾನು ಒಂದು 50,000 ಸೈಟ್ಗಳನ್ನ ಮಾಡ್ತಾರೆ ಅಂತ ಹೇಳಿದ್ದೆ. ಅದರ ಡೀಟೇಲ್ಸ್ಗೆ ಸಂಬಂಧಪಟ್ಟಂಗೆ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲಿ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಹೊಸ 6 ಬಡಾವಣೆಗೆ 5,000 ಎಕರೆ ಜಮೀನು. ಕೆಲವು ರೈತರುಗಳಿಗೆ ಈಗ ಆಲ್ರೆಡಿ ಪ್ರೈಮರಿ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ. ಯಾವುದಾದ್ರು ಬೋರ್ಡ್ ಡಾಕ್ಯುಮೆಂಟ್ಸ್ ಇದ್ದರೆ ತೊಗೊಂಬಂದು ಕೊಡಿ, ಅಂದರೆ RTC ಇದ್ದರೆ ತೊಗೊಂಡೋಗಿ ಅಂತ ಹೇಳಿದ್ದಾರೆ. ಸೊ ಈ ಸಂಬಂಧ ಪೆರಿಫೆರಲ್ 2 ರಿಂಗ್ ರೋಡ್ ಕೂಡ ಇದೇ ಪ್ರಾಜೆಕ್ಟಲ್ಲಿ ಮಾಡ್ತಿದ್ದಾರೆ. ಪೆರಿಫೆರಲ್ 2 ರಿಂಗ್ ರೋಡ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ನೋಡೋದಾದರೆ, ಇದು ಈ ಹೊಸೂರು ರಸ್ತೆಯಿಂದ ಮೈಸೂರು ರಸ್ತೆವರೆಗೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಬನ್ನರ್ಘಟ್ಟ ರಸ್ತೆ ಮತ್ತು ಕನಕಪುರ ರಸ್ತೆಗೆ ಸಂಪರ್ಕ ನೀಡಲು ಇದರ ಮೂಲ ಉದ್ದೇಶ. ಸೊ ಈ ರೋಡ್ಗಳು ಏನಿದೆಯೋ ಇದನ್ನು ಕನೆಕ್ಟ್ ಮಾಡೋದ್ರಿಂದ ಇಲ್ಲಿ ಸುತ್ತಮುತ್ತ ಇರೋ ಪ್ರದೇಶಗಳಿಗೆಲ್ಲ ಒಳ್ಳೆ ಕನೆಕ್ಟಿವಿಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಅಂತ ಹೇಳ್ತಿದ್ದಾರೆ, ಈ ರೋಡ್ದು ವಿಡ್ತು ಬಂದು 100 ಮೀಟ್ರ್ ಇದ್ದು, 100 ಮೀಟ್ರ್ ಅಂದರೆ 300 ಅಡಿ ಇರುತ್ತೆ. ಈ ರೋಡ್ಗೋಸ್ಕರನೇ ಸುಮಾರು 854 ಎಕರೆಯನ್ನು ಗುರುತಿಸಿದಾರಂತೆ. ಸೊ ಈ ರೋಡ್ ಮಾಡೋದ್ರಿಂದ ಇಲ್ಲೆಲ್ಲ ಒಳ್ಳೆ ಕನೆಕ್ಟಿವಿಟಿ ಆಗೋದ್ರಿಂದ ಸುಮಾರು 6 ಬಡಾವಣೆಗಳನ್ನ ಕನಕಪುರ ರಸ್ತೆ, ಬನ್ನರ್ಘಟ್ಟ ರಸ್ತೆ ಮತ್ತು ಹೊಸೂರು ರಸ್ತೆ ಸುತ್ತಮುತ್ತಲಿನ ಪ್ರದೇಶಗಳನ್ನ ಗುರುತಿಸಿದ್ದಾರೆ. ಸುಮಾರು 6 ಬಡಾವಣೆಗಳನ್ನ ಮಾಡ್ತಾರಂತೆ, ಈ ರೋಡ್ಗೆ ಅಕ್ಕಪಕ್ಕ ಮಾಡ್ತಾರಂತೆ. ಈ ಸಂಬಂಧ ಯಾವುದ್ಯಾವ್ದು ಗ್ರಾಮದಲ್ಲಿ ಎಷ್ಟು ಅನ್ನೋ ಮಾಹಿತಿಗಳನ್ನು ನೀವೆಲ್ಲ ಮೇಲೆ ನೋಡ್ತಾ ಇರ್ಬೋದು. ಈ ಊರುಗಳಲ್ಲಿ ಇಷ್ಟಿಷ್ಟು ಎಕರೆ ಹೋಗುತ್ತೆ ಅನ್ನೋ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ತಿರ್ಗಿ ಯಾವುದ್ಯಾವುದು ಬಡಾವಣೆಗೆ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ಸುಮಾರು 6 ಬಡಾವಣೆಯನ್ನು ಗುರುತಿಸಿದ್ದಾರೆ. ಯಾವುದ್ಯಾವ್ದು ಊರುಗಳ ಹತ್ರ ಬರುತ್ತೆ ಅನ್ನೋ ಮಾಹಿತಿನೂ ಕೂಡ ಈ ಆರ್ಟಿಕಲ್ಲಿ ಕೊಟ್ಟಿದ್ದಾರೆ. ಸುಮಾರು 50,000 ಸೈಟ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾರ್ಯಾರು ರೈತರು ಜಾಗ ಕೊಡ್ತಾರೋ ಅವ್ರಿಗೆ 60-40 ಅನುಪಾತದಲ್ಲಿ ಕಾಂಪೋಸಿಷನ್ ಸಿಗುತ್ತೆ. ಇದೇ ರೀತಿಯೇ ಶಿವರಾಮ್ ಕಾರಂತ್ ನಗರದಲ್ಲೂ ಕೊಟ್ಟಿರೋದು. ಅಂದರೆ 40 ಭಾಗ ನಿಮಗೆ, 60 ಭಾಗ ಗೌರ್ಮೆಂಟ್ಗೆ ಅಂತ. ಸುಮಾರು 9,000 ಸ್ಕ್ವೇರ್ ಫೀಟ್ ಏನೋ ನಿಮಗೆ ಕೊಡ್ತಾರೆ, ಮಿಕ್ಕಿದ್ದು ಗೌರ್ಮೆಂಟ್ಗೆ ಹೋಗುತ್ತೆ. ಸೊ ಟೋಟಲಾಗಿ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ಏನಪ್ಪ ಅಂದರೆ, ಕನಕಪುರ ರಸ್ತೆ ಮತ್ತು ಬನ್ನರ್ಘಟ್ಟ ರಸ್ತೆ ಈ ಸುತ್ತಮುತ್ತಲಿನ ಪ್ರದೇಶ ಬೆಟ್ಟ ಗುಡ್ಡಗಳಿರೋದ್ರಿಂದ ಕನೆಕ್ಟಿವಿಟಿ ಸ್ವಲ್ಪ ಕಷ್ಟ ಇದೆ. ಅದೆಲ್ಲ ಚೆನ್ನಾಗಾಗುತ್ತೆ. ಈ ರೋಡ್ ಮಾಡೋದ್ರಿಂದ ಒಳ್ಳೆ ಕನೆಕ್ಟಿವಿಟಿ ಇರುತ್ತೆ. ಇದಲ್ದಿರ ಇಲ್ಲಿ ನಾಳೆಯಿಂದನ ಸೆಕೆಂಡ್ ಏರ್ಪೋರ್ಟ್ ಏನಾದರೂ ಬಂತು ಅಂದರೆ ಸೌತ್ ಬೆಂಗಳೂರಲ್ಲಿ ಈ ರೋಡ್ ಮೂಲಕನೇ ರೀಚ್ ಆಗ್ಬೋದು ಅನ್ನೋ ಇದ್ರದ್ದು ಮೇಯ್ನು ಉದ್ದೇಶ. ಸೊ ಈಗ ರೋಡ್ ಏನೋ ಬರುತ್ತೆ, ಇಲ್ಲಿ ಎಲ್ಲ ಮನೆ ಇರೋದು ಏನಾಗುತ್ತೆ, ಜಮೀನು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನಾನು ನಿಮಗೆ ಆಲ್ರೆಡಿ ಮಾಸ್ಟರ್ ಪ್ಲ್ಯಾನ್ನ ಕೊಟ್ಟಿದ್ದೆ, ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಇತ್ತು, ನೀವು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಡೀಟೇಲ್ಸ್ ಯಾವುದ್ಯಾವ್ದು ಸರ್ವೆ ನಂಬರ್ಲ್ಲಿ ಹೋಗುತ್ತೆ, ಏನು ಎತ್ತ ಎಲ್ಲ ನಾನು ಆಲ್ರೆಡಿ ತುಂಬ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಆನ್ಸರ್ ಮಾಡಿದ್ದೀನಿ. ತುಂಬ ಜನಕ್ಕೆ ನಾನು ಎಲ್ಲರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ನಂಗೆ ತುಂಬ ಆಸೆ. ಆದ್ದರಿಂದ ಏನು ಮಾಡ್ತಾಯಿದ್ದೀನಿ ಅಂದರೆ, ಇದನ್ನೆಲ್ಲ ಏನೇನಿದೆಯೋ ಅದನ್ನು ಮಾಸ್ಟರ್ ಪ್ಲ್ಯಾನಲ್ಲಿ ಒಂದೊಂದು ಇಮೇಜ್ ಇತ್ತಲ್ಲ ಅದನ್ನು ಕೂಡ ಕ್ಲಬ್ ಮಾಡಿಬಿಟ್ಟು ಒಂದು PDF ಅಲ್ಲಿ ಒಂದು ಫೈಲಲ್ಲಿ ಕೊಡ್ತಾಯಿದ್ದೀನಿ ನಿಮಗೆ, ಸುಲಭ ಆಗಲಿ ಅಂತ. ಈ ಥರ ಇರುತ್ತೆ. ಈ ಫೈಲ್ನ ಏನು ಮಾಡಬೇಕಪ್ಪ ನೀವು ಅಂದರೆ, ಡೌನ್ಲೋಡ್ ಮಾಡಬೇಕು. ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿರೋದನ್ನ ಡೌನ್ಲೋಡ್ ಮಾಡಿಬಿಟ್ಟು ನೋಡಿದ್ರೆ ನಿಮಗೆ ಯಾವ ಊರಲ್ಲಿ ಹೋಗುತ್ತೆ ಏನು ಎಲ್ಲ ಗೊತ್ತಾಗುತ್ತೆ. ನೋಡಿ, ಶಾನ್ಭೋಗನಹಳ್ಳಿಲಿ ನಿಮಗೆ ಗೊತ್ತಾಗ್ಬಿಡ್ತೈತೆ. ಇಲ್ಲಿ ಸರ್ವೆ ನಂಬರ್ 31ರಲ್ಲಿ ಪೆರಿಫೆರಲ್ ರಸ್ತೆ ಹೋಗ್ತಾಯಿದೆ. ಇಲ್ಲಿ ಎಲ್ಲೆಲ್ಲಿ ರೋಡ್ ಸರ್ವೆ ನಂಬರ್ ಕಾನ್ಫ್ಲಿಕ್ಟ್ ಆಗಿದೆಯೋ ಅದೆಲ್ಲ ನಿಮಗೆ ಹುಷಾರಾಗಿರಬೇಕು. ಆ ಜಾಗಗಳ ಮೇಲೆಲ್ಲ ಹೋಗುತ್ತೆ 39. ಸೊ ನೀವೇನು ಮಾಡಬೇಕಪ್ಪ ಅಂದರೆ, ದಿಶಾಂಕ್ನ ಯೂಸ್ ಮಾಡಿಬಿಟ್ಟು ಯಾವ ಸರ್ವೆ ನಂಬರ್ ಅನ್ನೋದನ್ನ ತಿಳ್ಕೊಳ್ಳಿ. ದಿಶಾಂಕ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ನಿಮ್ಮ ಸರ್ವೆ ನಂಬರ್ನ ತಿಳ್ಕೊಬೋದು. ಅದನ್ನು ತಿಳ್ಕೊಂಡಿದ್ದ ನಂತರ ಇಲ್ಲಾಂದರೆ ನಿಮ್ಗೆ ಯಾವುದಾದ್ರು ಡಾಕ್ಯುಮೆಂಟ್ ಇರುತ್ತಲ್ಲ, ಆ ಡಾಕ್ಯುಮೆಂಟಲ್ಲಿ ನೋಡ್ಕೊಳ್ಳಿ. ಆ ಡಾಕ್ಯುಮೆಂಟಲ್ಲಿ ನೋಡಿಕೊಂಡು ನಿಮಗಿರೋ ಕಂದಾಯ ಇಲಾಖೆಯಿಂದ ಇರೋವಂಥ RTC ಅಥವಾ ನಿಮ್ಗೆ ಯಾವ್ದಾದ್ರು ಖಾತಾ ಇದೆ, ನಿಮ್ಮ ರಿಜಿಸ್ಟ್ರೇಷನ್ ಪೇಪರ್ ಇದ್ದರೆ ಆ ಪೇಪರಲ್ಲಿ ಇರುತ್ತೆ ಯಾವ ಸರ್ವೆ ನಂಬರ್ ಅಂತ. ಅದರಲ್ಲಿ ನೋಡ್ಕೊಳ್ಳಿ ಯಾವ ಊರಲ್ಲಿ ಬರುತ್ತೆ ಏನು ಅಂತ. ಸೊ ಇಲ್ಲಿ ಸರ್ವೆ ನಂಬರ್ ನಿಮ್ಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಇದು ತುಂಬ ಹೈ ಕ್ವಾಲಿಟಿ ಇಮೇಜ್ನ ನಾನು ಕ್ಲಬ್ ಮಾಡಿರೋ, ತುಂಬ ದೊಡ್ಡ ಫೈಲ್ ಇದು, ತುಂಬ ಸ್ಲೋ ಆಗುತ್ತೆ. ಸೊ ಈ ಇಮೇಜ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡ್ತೈತೆ ಯಾವ ಊರಲ್ಲಿ ಬರುತ್ತೆ ಏನು ಅಂತ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಯಾರಿಗಾದ್ರೂ ಗೊತ್ತಿರೋ ಹತ್ರ ತೋರಿಸಿ, ಅವರಾದ್ರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಇಷ್ಟ, ಆದರೆ ನನಗೂ ಸಮಯದ ಅಭಾವ ಇದೆ. ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಸೊ ನನಗೆ ಫ್ರೀ ಟೈಮಲ್ಲಿ ಇದು ಮಾಡ್ತಾ ಇರೋದು. ನನಗೆ ಈ ಟೈಮ್ನ ನಾನು ನಿಮ್ಗೆ ಸ್ಪೆಂಡ್ ಮಾಡ್ತಾರನ್ನ ಬೆಲೆ ಕೊಡಬೇಕು ಅನ್ನಂಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡೋದು ನಿಮಗೆ ಎಲ್ಲರಿಗೂ ಏನಪ್ಪ ಅಂದರೆ ಒಂದು ಕ್ವಶನ್ ಇರುತ್ತೆ. ಈಗ ಆಲ್ರೆಡಿ ನೀವು ತುಂಬ ಭಯ ಬಿದ್ದಿದ್ದೀರಾ ಎಷ್ಟೊಂದು ಜನ,
ಇಲ್ಲಿ ಏನಪ್ಪ ಮಾಡ್ತಾರೆ, ನಮ್ಮ ಮನೆಗಳನ್ನೆಲ್ಲ ಹೊಡೆದು ಬಿಡ್ತಾರಾ ಏನು ಅಂತೆಲ್ಲ ನಿಮಗೆ ಭಯ ಇದ್ದರೆ ನಾನು ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ಶಿವರಾಮ್ ಕಾರಂತ್ ನಗರ್ ಏನಿದೆಯೋ ಅದರಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ, ಸೊ ಪೆರಿಫೆರಲ್ ರಿಂಗ್ ರೋಡ್ ಎಲ್ಲಿ ಬರುತ್ತೋ ಆ ಜಾಗನಂತೂ ಬಿಡಲ್ಲ, ಬಿಡಿಯೋದವರು ಎತ್ಕೊಂತಾರೆ. ಆ ಜಾಗನ ಜಾಗನ ತೊಗೊಳೋದಾಗ ಏನಾದರೂ ನಿಮ್ಮ ಕಾಸಾದರೂ ಕೊಟ್ಟು, ಇಲ್ಲಾಂದರೆ ಆ ಜಾಗ ಪರ್ಯಾಯವಾಗಿ ಬೇರೆ ಕಡೆ ಜಾಗ ಕೊಟ್ಟೆ ಆದರೂ ಆ ಜಾಗನ ತೊಗೊತಾರೆ. ಎಂಥ ಮನೆ ಇದ್ರೂ ಬಿಡಲ್ಲ. ಸೊ ಇಲ್ಲಿ ಆಲ್ರೆಡಿ ನಿಮ್ಗೇನಾದ್ರೂ ಅಕ್ರಮ ಬಡಾವಣೆಗಳಿದ್ರೆ ನಿಮಗೂ ಕೇಳೋಕ್ಕೆ ಧೈರ್ಯ ಇರಲ್ಲ. ಸೊ ಹಾಗಾಗಿ ಬಲವಂತವಾಗಿ ಕಿತ್ಕೊತಾರೆ. ಇದಲ್ದಿರ ನಿಮಗೆ ಅಗ್ರಿಕಲ್ಚರ್ ಜಾಗ ಏನಾದರೂ ಇತ್ತು ಅಂತ ಅಂದ್ಕೊಳ್ಳಿ, ನಿಮಗೆ ಆಲ್ಟರ್ನೇಟಿವ್ ಜಾಗನ ಕೊಡ್ತಾರೆ. 1 ಎಕರೆಗೆ ಸುಮಾರು 9,000 ಸ್ಕ್ವೇರ್ ಫೀಟ್ನ ಕೊಡ್ಬೋದು ಬಿಡಿಯಿಂದ. ಇದೇ ಥರ ಶಿವರಾಮ್ ಕಾರಂತ್ ನಗರದಲ್ಲಿ ಕೊಟ್ಟಿರೋದು. ಸೊ ಇಲ್ಲಿ ಯಾರಾದರೂ ರೆವಿನ್ಯೂ ಖಾತಾ ಇದ್ದರೆ ಏನಾಗುತ್ತಪ್ಪ ಅಂತ ಭಯ ಬೀಳ್ತಿದ್ರೆ ನೀವು, ರೆವಿನ್ಯೂ ಖಾತಾ ಇದ್ದರೆ ನಿಮಗೆ ಬಿ ಡಿ ಎದವರು ಒಂದು ಚಾರ್ಜ್ ಕಟ್ಟ್ರಿ ಅಂತ ಕೇಳ್ತಾರೆ. ಆ ಚಾರ್ಜ್ ಕಟ್ಟಿ ನಿಮಗೆ ಬಿ ಡಿ ಎಯಿಂದ ಖಾತಾ ಬರುತ್ತೆ. ಸೊ ಉದಾಹರಣೆಗೆ ಇಲ್ಲಿ ಯಾರ್ದೋ ಮನೆ ಇರುತ್ತೆ, ಇದೆಲ್ಲ ರೆವಿನ್ಯೂ ಖಾತಾ ಇರುತ್ತೆ ಅಂದ್ಕೊಳ್ಳಿ. ಸೊ ಇಲ್ಲಿ ಯಾರ್ದೋ ಮನೆ ಇದ್ದರೆ ಇದೆಲ್ಲ ಅವ್ರಿಗೆ ಆಲ್ಟರ್ನೇಟಿವ್ ಜಾಗನ ಕೊಡ್ತಾರೆ. ಇಲ್ಲಾಂದರೆ ಇರೋ ಲೇಔಟ್ಗೆ ಖಾತಾ ಕೊಡ್ತಾರೆ, ಬಿ ಡಿ ಎ ಖಾತಾ. ನೀವೊಂದು ಪೇಮೆಂಟ್ ಮಾಡಬೇಕಾಗತ್ತೆ, ಡೆಟರ್ಮೆಂಟ್ ಚಾರ್ಜ್ ಅಂತ ಅಂತಾರೆ. ಏನಕ್ಕೆ ಅಂದರೆ ಪಾರ್ಕು, ರೋಡು ಇದನ್ನೆಲ್ಲ ನೋಡ್ಕೊಬೇಕಲ್ಲ, ಅದಕ್ಕೋಸ್ಕರ ಬಿ ಡಿ ಎಗೆ ನೀವು ಒಂದು ಫೀಸ್ನ ಕಟ್ಟಬೇಕು. ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಬಿ ಡಿ ಎದವರು ಅಕ್ವೈರ್ ಮಾಡೋದೇನೋ ಒಳ್ಳೆಯದೇ, ಸಿಟಿ ಪ್ಲ್ಯಾನಿಂಗ್ ಚೆನ್ನಾಗಿರುತ್ತೆ, ಜಯನಗರ, ವಿಜಯನಗರ ಈ ಥರ ಇರುತ್ತೆ. ಆದರೆ ಬಿ ಡಿ ಎದವರು ಏನು ಅಕ್ವೈರ್ ಮಾಡ್ತಾರೋ ದುಡ್ಡು ಮತ್ತು ನಿಮಗೆ ಸೈಟ್ ಕೊಡೋದು, ಆಲ್ಟರ್ನೇಟಿವ್ ಜಾಗನ ಕೊಡೋಲ್ಲ ಟೈಮ್ ಸರಿಯಾಗಿ. ಈಗೆಲ್ಲ ಏನೋ ಪಾಪ ಬಡವ್ರ ಬಗ್ಗರು ತೊಗೊಂಡಿರ್ತಾರೆ, ರೆವಿನ್ಯೂ ಸೈಟ್ನ ತೊಗೊಂಡಿರ್ತಾರೆ. ಇವ್ರು ಗೌರ್ಮೆಂಟವರು ಫ್ರೀಯಾಗಿ ಸೈಟ್ ಹಂಚಿದ್ದಿದ್ರೆ ಏನಕ್ಕೆ ರೆವಿನ್ಯೂ ಸೈಟ್ಗಳನ್ನ ತೊಗೊತಿದ್ರು ಬಡವರು? ಸೊ ಇದು ಸರ್ಕಾರದ್ದು ತಪ್ಪಿದೆ. ಸೊ ಅಲ್ಲಿರೋ ನೀವು ಮನೆ ಕಟ್ಟಿದ್ದೀರಲ್ಲ ಅವ್ರಿಗೆಲ್ಲ ಏನೂ ಆಗಲ್ಲ, ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ, ತುಂಬ ಭಯ ಬೀಳಕ್ಕೆ ಹೋಗಬೇಡಿ. ಆಲ್ಟರ್ನೇಟಿವ್ ಜಾಗನ ಕೊಡ್ತಾರೆ, ಇಲ್ಲ ಅಂದರೆ ನಿಮ್ಗೆ ಒಂದು ಸ್ವಲ್ಪ ದುಡ್ಡು ಕಟ್ಟಿಸ್ಕೊಂಡು ಬಿ ಡಿ ಎದಿಂದ ಖಾತಾ ಆದರೂ ಬರುತ್ತೆ. ಯಾರ್ಯಾರು ಅಗ್ರಿಕಲ್ಚರ್ ಜಾಗ ಇದ್ದರೂ ಅವ್ರಿಗೆ ಆಲ್ಟರ್ನೇಟಿವ್ ಬಿ ಡಿ ಎ ಸೈಟ್ಗಳನ್ನ ಕೊಡ್ತಾರೆ. ಸೊ ನೀವೇನಪ್ಪ, ನಾನು 7 ಕೋಟಿ ರೂಪಾಯಿ ಜಮೀನಿತ್ತು 1 ಎಕರೆಗೆ, ಇವ್ರು ಬಿ ಡಿ ಎಯಿಂದ ಸೈಟು ಬರೀ 10 ಸೈಟ್ ಕೊಡ್ತಾರೆ, 9 ಸೈಟ್ ಕೊಡ್ತಾರೆ ಅಂತ ಭಯ ಬೀಳಕ್ಕೆ ಹೋಗಬೇಡಿ. ಬಿ ಡಿ ಎ ಸೈಟ್ಗಳು ಒಂದು ನಿಮಗೆ ಸುಮಾರು 90 ಲಕ್ಷ ಆದರೂ ಬಾಳುತ್ತೆ, 1 ಕೋಟಿ ಆದರೂ ಬಾಳುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ನನ್ನ ಕನ್ಸರ್ನ್ ಏನಪ್ಪ ಅಂದರೆ, ಬಿ ಡಿ ಎದವರು ಟೈಮ್ ಸರಿಯಾಗಿ ಜನಕ್ಕೆ ದುಡ್ಡು ಕೊಟ್ಟು, ಅಥವಾ ಜನಕ್ಕೆ ಒಂದು ಆಲ್ಟರ್ನೇಟಿವ್, ಅವ್ರು ಎಲ್ಲಿ ಈಗ ಮನೆಗಳು ಕಳ್ಕೊತಾರೆ ಅವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಬೇರೆ ಕಡೆ ಹೊಸ ಸೈಟ್ ಕೊಡೋದಕ್ಕೆ ಅಲ್ಲಿರೋ ಅನುಕೂಲ ಆಗುತ್ತೆ. ಅವ್ರು ಹೊಸ ಸೈಟ್ ಎಲ್ಲಿ ಕೊಡ್ತಾರೋ ಅಲ್ಲಿ ಮನೆ ಕಟ್ಕೊಳೋಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ. ಈ ಥರ ಸರ್ಕಾರದಿಂದ ಎಲ್ಲ ಪ್ರೋತ್ಸಾಹ ಮಾಡಲಿ ಅನ್ನೋದು ನನ್ನ ಆಶಯ. ನೆಕ್ಸ್ಟು ನಿಮಗೆ ಒಂದು ಕ್ವಶನ್ ಇದೆ. ಇದು ಈಗ ಪೆರಿಫೆರಲ್ 2 ರಿಂಗ್ ರೋಡ್ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳಿದ್ರಿ, ಹೊಸೂರು ರಸ್ತೆಯಿಂದ ಮೈಸೂರು ರಸ್ತೆಗೆ ಬರುತ್ತೆ ಅಂತ ಹೇಳಿದ್ರಿ. ಈಗ ನಿಮಗೆ ಇರೋ ಪ್ರಶ್ನೆ ಏನಪ್ಪ ಅಂದರೆ, ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆವರೆಗೂ ಈಗ ಆಲ್ರೆಡಿ ಲೇಔಟ್ ಇದೆ. ಈ ಲೇಔಟ್ ಮಧ್ಯದಲ್ಲಿ ಹೋಗುತ್ತಲ್ಲ, ಇದು ಮೇಜರ್ ಆರ್ಟರಿಯಲ್ ರೋಡ್ ಅಂತ ಹೇಳ್ತಾರೆ. ಸೊ ಈ ರೋಡ್ನೇ ಪೆರಿಫೆರಲ್ ರಿಂಗ್ ರೋಡ್ ಅಂತ ಅನ್ನೋದು. ಎಲ್ಲ ಕನೆಕ್ಟ್ ಆಗುತ್ತೆ. ಇದು ಕಂಪ್ಲೀಟ್ ಮಾಗಡಿ ರಸ್ತೆಯಿಂದ ಇಲ್ಲಿವರೆಗೂ ಈಗ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಹೊಸೂರು ರಸ್ತೆವರೆಗೂ, ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಯಿಂದ ಕನಕಪುರ ರಸ್ತೆಯಿಂದ ಬನ್ನರ್ಘಟ್ಟ ರಸ್ತೆಯಿಂದ ಫೈನಲಿ ಹೊಸೂರು ರಸ್ತೆವರೆಗೂ ಏನು ಮಾಡ್ತಾರೆ ಅಂತ ಗೊತ್ತಿದೆ. ಆದರೆ ಇಲ್ಲಿರೋ ಮಾಹಿತಿ ನನಗೆ ಗೊತ್ತಿಲ್ಲ. ಯಾವುದು ಮಾಗಡಿ ರಸ್ತೆಯಿಂದ ತುಮಕೂರು ರಸ್ತೆಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಇಲ್ಲೂ ರೆವಿನ್ಯೂ ಖಾತಾಗಳು ತುಂಬ ಇದೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ದಯವಿಟ್ಟು ಯಾರು ಪ್ಯಾನಿಕಲ್ಲಿ ಎಲ್ಲ ಭಯ ಇಕ್ಸ್ತಾರೆ, ಯಾರೋ ನಿಮಗೆ ರಿಯಲ್ ಎಸ್ಟೇಟವರು, ದಯವಿಟ್ಟು ಯಾವುದೇ ಕಾರಣಕ್ಕೂ ಮನೆಗಳನ್ನ ಸೈಟ್ಗಳನ್ನ ಕೊಡೋಕ್ಕೆ ಹೋಗಬೇಡಿ. ಇಟ್ಕೊಳ್ಳಿ, ಬಿ ಡಿ ಎ ಜೊತೆಯಿಂದ ಬಿ ಡಿ ಎ ಖಾತಾ ಆಗುತ್ತೆ, ನಿಮ್ಮ ಜಾಗಕ್ಕೆ ನಿಮ್ಗೆ ಬೆಲೆ ಬರುತ್ತೆ. ಏನಿದೆಯೋ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇರೋ ವ್ಯಾಲ್ಯೂನ ಕಳ್ಕೊಳಲ್ಲ. ಆದರೆ ನೀವು ಹೆಂಗನ ಮಾಡಿ ಜಾಗನ ಉಳಿಸ್ಕೊಬೇಕು. ಸೊ ಇದು ಪೆರಿಫೆರಲ್ 2 ರಿಂಗ್ ರೋಡು, ಇದು ಪೆರಿಫೆರಲ್ 1 ರಿಂಗ್ ರೋಡು. ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪೆರಿಫೆರಲ್ 1 ಬಗ್ಗೆನೂ ಕೂಡ ಕಂಪ್ಲೀಟ್ ಯಾವುದೋ ಸರ್ವೆ ನಂಬರ್ಲ್ಲಿ ಹೋಗುತ್ತೆ ಎಲ್ಲ ಇದೆ ಇದ್ರದ್ದು ಕಂಪ್ಲೀಟ್. ಅದು ಕೂಡ ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.